ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸುವುದಕ್ಕೆ ಅವರಲ್ಲಿ ಹೇಳಿಕೊಳ್ಳಬೇಕಾಗಿದೆ. ಯಾರಲ್ಲಿ? ಕಾಶೀಶನ ತರಳಿಯರೇ, ಅಂಬೆ ಅಂಬಿಕೆ ಅಂಬಾಲಿಕೆಯರೇ, ನಿಮ್ಮನ್ನ ರಥ ಯಾರಿಸಿ ಕರೆದುಕೊಂಡು ಬಂದು ಇಲ್ಲಿ ಬಿಟ್ಟು ಕೆಲವು ದಿವಸವಾಯಿತು. ನಮ್ಮ ಅರಮನೆಯಲ್ಲಿ ಸುಖವಾಗಿ ದಿನವನ್ನ ಕಳೆಯುತ್ತಾ ಇದ್ದೀನಿ. ಆದರೆ ನನ್ನ ಮನದಿಂಗಿತವನ್ನ ಈವರೆಗೆ ನಿಮ್ಮಲ್ಲಿ ಹೇಳಿಲ್ಲ. ಈಗ ಹೇಳ್ತೀನಿ ಕೇಳಿ. ಸರಸಿ ಜಾಂಬಕಿಯರೇ ಸರಸಿ ಜಾಂಬಕಿಯರೇ ಕೇಳಿ, ಓ ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಗಳು ರಾಜ್ಯವಾಳಿಯೇ, ಶಶಿ ಪರಂಪರೆಗಳು ರಾಜ್ಯವಾಳಿ, ತ್ವರೆಗಳೇರಿದ ಸಿಂಹಾವಿಷ್ಟರ ಬೀಗ, ತ್ವರೆಗಳೇರಿದ ಸಿಂಹಾವಿಷ್ಟರ ಸಿಂಹಾವಿಷ್ಟರ ಒಳಗಿಗ ಯಮ್ಮ ಗಿರಿಯ ವಿಚಿತ್ರ ವೀರ್ಯ ಕಾನ್ಯೇರಿ ಆಳುವ, ಯಮ್ಮ ಗಿರಿಯ ವಿಚಿತ್ರ ವೀರ್ಯ ಕಾನ್ಯೇರಿ ಆಳುವ, ಸರಸಿ ಜಾಂಬಕಿಯರೇ ಸರಸಿ ಜಾಂಬಕಿಯರೇ ಕೇಳಿ, ಓ ಸರಸಿ ಜಾಂಬಕಿಯರೇ, ನಿಮ್ಮನ್ನ ಉದ್ದೇಶಿಸಿ ನನ್ನ ಮನದಿಂಗಿತವನ್ನ ಹೇಳಿಕೊಳ್ಳುವುದಕ್ಕೆ ಇದು ಕಾಲ. ಹಾಗಾಗಿ ನಿಮ್ಮನ್ನ ಬರೆಸಿಕೊಂಡಿದ್ದೇನೆ. ಸೂರ್ಯೋದಯದಿಂದ ಹೇಗೆ ಕಮಲ ಅರಳುತ್ತದೋ, ಕೆಲವು ದಿವಸದ ಮದುವೆಯ ನಿಮ್ಮ ಅಲ್ಲಿಯ ಸಂಭ್ರಮ, ನಮ್ಮೀ ಹೊರಮನೆಯ ಒಡನಾಟ, ಇದೆಲ್ಲವೂ ಗೊಂದಲಮಯವಾಗಿ ನಿಮಗೆ ಪರಿಣಾಮ ಆದದ್ದಿರಬಹುದು. ಆದರೆ ನಿಮ್ಮನ್ನ ರಥ ಏರಿಸಿ ಕರೆದುಕೊಂಡು ಬಂದ ಪರಮ ಸತ್ಯವನ್ನು ಈಗ ಹೇಳ್ತೀನಿ. ಏನದು? ಪರಂಪರಾಗತವಾಗಿ ಆಳಿಕೊಂಡು ಬಂದ ಈ ಚಂದ್ರವಂಶದ ಸಿಂಹ ಗದ್ದುಗೆಯನ್ನ ಏರಿ ಆಳುತ್ತಿರುವವ ನಮ್ಮ ತಮ್ಮ ವಿಚಿತ್ರವೀರ್ಯ. ಅವ ಈ ಶಶಿ ಪರಂಪರೆಯ ಸಿಂಹಾಸನವನ್ನ ಏರಿ ಒಬ್ಬ ಧರ್ಮಪ್ರಭುವಾಗಿ ರಾಜ್ಯಭಾರ ಮಾಡುತ್ತಾ ಇದ್ದಾನೆ. ಸೌಂದರ್ಯವತ್ತ, ಗುಣವಂತ, ಹಾಗೆ ಪೌರುಷವಂತ ಅಂತಹ ನನ್ನ ತಮ್ಮನಿಗೆ ನಿಮ್ಮನ್ನ ಮದುವೆ ಮಾಡಿಸುವುದಕ್ಕೆ ನಾನಿಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು ನನ್ನ ವಿನಯದ ಲಕ್ಷಣ. ಅದಕ್ಕಾಗಿ ನನ್ನ ತಮ್ಮ ವಿಚಿತ್ರವೀರ್ಯರನ್ನ ಮದುವೆ ಆಗುವುದಕ್ಕೆ ನಿಮಗೆ ಒಪ್ಪಿಗೆ ಇದೆಯೇ? ಭೀಷ್ಮಾಚಾರ್ಯರೇ, ಇದು ಈಗಾಗಲೇ ನಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀರಲ್ಲ. ಚಂದ್ರವಂಶ ಎನ್ನುವುದು ಎಷ್ಟು ದೊಡ್ಡದು ಅಂತ ಈಗ ಹೇಳಿದ್ರಿ. ಅಷ್ಟೇ ಅಲ್ಲ, ಚಂದ್ರವಂಶಕ್ಕೆ ಸೊಸೆಯಾಗಿ ಬರಬೇಕು ಅಂತಾದ್ರೆ ನಮ್ಮ ಯೋಗ ಇದು. ಚಂದ್ರವಂಶಕ್ಕೆ ನಮ್ಮಿಂದಲೇ ಒಂದು ಬಳ್ಳಿ ಹಬ್ಬುತ್ತದೆ ಅಂತಾದ್ರೆ ಖಂಡಿತವಾಗಿ ನಾನು ಒಪ್ಪುತ್ತೇನೆ. ಶುಭವಾಗಿ. ಆಚಾರ್ಯರೇ, ನೀವೇನೇನುವುದು ಈ ಪ್ರಪಂಚ ಮುಕ್ತಿಗೆ ಗೊತ್ತು. ಶಾಸ್ತ್ರೀಯ ಮನೆತನದಲ್ಲಿ ಜನಿಸಿದಂತ ನಿಮ್ಮ ತಮ್ಮನನ್ನು ವರಿಸುವುದಕ್ಕೆ ನನಗೆ ಒಪ್ಪಿಗೆ ಉಂಟು. ಶುಭವಾಗಿ.
ಹಿರಿಯರಿಬ್ಬರು ನನ್ನ ಮಾತಿಗೆ ಪ್ರತಿಕ್ರಿಯಿಸಿ ಸಂತೋಷದಿಂದ ಒಪ್ಪಿ ಆ ಕಡೆ ತೆರಳಿದರು. ಆದರೆ ಪ್ರಥಮ ಉತ್ತರ ನಿನ್ನಿಂದ ಸಿಗಬೇಕಿತ್ತು, ಅದು ಸಿಗಲಿಲ್ಲ. ಕೇಳಿದ ಕ್ಷಣವೇ ಏನೋ ಗೊಂದಲದಲ್ಲಿದೆಯಲ್ಲ, ಏನು ಹೇಳು? ಆಚಾರ್ಯರೇ, ಹಾ, ನಿಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಹೇಳಿದ ತಕ್ಷಣದಲ್ಲೇ ತಂಗಿಯರು ಬೇರು ತಮ್ಮ ತಮ್ಮ ಅಭಿಪ್ರಾಯವನ್ನ ಹೇಳಿದರು. ಹೌದು. ಆದ್ರೆ ಒಂದು ಮಾತು, ಏನು? ನೀವು ಕೇಳುತ್ತಿರುವ ಪ್ರಶ್ನೆ ಏನು ಸಾಮಾನ್ಯದ ಪ್ರಶ್ನೆ ಅಲ್ಲ, ಜೀವನಕ್ಕೆ ಸಂಬಂಧ ಪ್ರಶ್ನೆ. ಹೌದು, ಅದನ್ನ ಯೋಚಿಸಬೇಕಾದದ್ದು ಸಹಜವಷ್ಟೇ. ಬೇಕೇ ಬೇಕು. ಒಂದು ಮಾತು, ಅಭಿಪ್ರಾಯ ಒಂದೇ ತೆರನಾಗಬೇಕೆಂಬ ನಿಯಮವೇನೂ ಇಲ್ಲವಲ್ಲ. ಖಂಡಿತ ಇಲ್ಲ. ಹಾಗಿದ್ರೆ ನನ್ನ ಅಭಿಪ್ರಾಯ ಬೇರೆಯಾಗಿದೆ, ಹೇಳಬಹುದೇನು? ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆ ಎನ್ನ ಮನದೊಲವ ಸತ್ಕೀರ್ತಿ ಸದ್ಗುಣಶೀಲ ಬೇಳುವೆ ಎನ್ನ ಮನದೊಲವ ಭೂಲಲಾಮರ ಜಯಿಸಿ ಮೆರೆದಿಗ ತೋಳಿನೊಳು ಬಿಗಿದಪ್ಪಿ ಭೂಲಲಾಮರ ಜಯಿಸಿ ಮೆರೆದಿಯ ತೋಳಿನೊಳು ಬಿಗಿದಪ್ಪಿ ಮನ್ಮಥ ಕೇಳಿಯೊಳು ನೀ ಎನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ ಮನ್ಮಥ ಕೇಳಿಯೊಳು ನೀ ಎನ್ನ ಮನವನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸದೆ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣ ಶೀಲ ಬೇಳುವೆಯನ್ನ ಮನದೊಲವ ಆಚಾರ್ಯರೇ, ಕಾಶೀಪುರದಲ್ಲಿದ್ದಾಗ ನಾವು ಅಂದುಕೊಂಡದ್ದೇ ಬೇರೆ. ಕಾಶೀಪುರವನ್ನ ಬಿಟ್ಟು ನಿಮ್ಮ ರಥವನ್ನ ಹತ್ತಿ ಕುಳಿತಾಗ ನಾವು ಕಲ್ಪಿಸಿಕೊಂಡದ್ದೇ ಬೇರೆ. ಈ ಹಸ್ತಿನಾವತಿಗೆ ಬಂದ ಮೇಲೆ ಇಷ್ಟೊಂದು ದಿನಗಳು ನಿಮ್ಮ ತಾಯಿಯವರ ಜೊತೆಯ ಒಡನಾಟದಲ್ಲಿ ನಾನು ಕೇಳಿದ್ದು ತುಂಬಾ, ಕಂಡದ್ದು ಕಡಿಮೆ. ನಿಮ್ಮ ಕುಲದ ಕೀರ್ತಿವಂತಿಕೆಯನ್ನ ಸಾಕಷ್ಟು ಕೇಳಿಬಲ್ಲೆ. ಆದ್ರೆ ನಾನು ಕೇಳಿದ್ದಕ್ಕೂ ನೀವು ವ್ಯವಹರಿಸುತ್ತಿರುವುದಕ್ಕೂ ಒಂದಕ್ಕೊಂದು ಸಂಬಂಧವೇ ನನಗೆ ಕಾಣಿಸುತ್ತಿಲ್ಲ. ಹೌದಾ? ಅದಕ್ಕಾಗಿ ನನ್ನ ಗೊಂದಲಗಳನ್ನ ನಿರ್ಮೂಲ ಮಾಡಿಕೊಳ್ಳುವುದಕ್ಕಾಗಿ ನನ್ನದು ಎರಡು ಮಾತುಗಳು. ನಾವು ಕಾಶೀಪುರದಲ್ಲಿದ್ದಾಗ ಎಲ್ಲ ವಿಕ್ರಮಗಳನ್ನ ಗೆದ್ದವರಿಗೆ ನಮ್ಮ 3 ಹೆಣ್ಣು ಮಕ್ಕಳನ್ನ ಕೊಡುವುದೆನ್ನುವುದು ನನ್ನ ಅಪ್ಪನ ಆಸೆ. ಹೌದು, ನಾವೆಲ್ಲ ಹಾಗೆ ಅಂದುಕೊಂಡಿದ್ದೆವು. ಆ ಕ್ಷಣದಲ್ಲಿ ತಮ್ಮ ಪ್ರವೇಶ ಆದಾಕ್ಷಣವೇ ಎಲ್ಲರೂ ಕೈಕಟ್ಟಿ ಕುಳಿತುಕೊಂಡಾಗ ಎಲ್ಲರನ್ನ ನಿವಾರಿಸಿ ನೀವೇ ನಮ್ಮನ್ನ ರಥದ ಮೇಲೆ ಹತ್ತಿಕೊಳ್ಳಿರಿಸಿಕೊಂಡು ಇಲ್ಲಿಯವರೆಗಾಗಿ ಕರೆತಂದಿದ್ದೀರಿ. ನಾವು ಕಂಡ ಕನಸು ಹೇಳಿಕೊಳ್ಳುವುದರಲ್ಲಿ ಅರ್ಥ ಇಲ್ಲ. ಆದ್ರೆ ನನ್ನದೊಂದು ಮಾತು ಏನು, ನನ್ನಪ್ಪ ಹೇಳಿದ್ದು ಹೀಗೆ, ಎಲ್ಲರನ್ನ ಗೆದ್ದಾತನಿಗೆ ತನ್ನ 3 ಮಕ್ಕಳನ್ನ ಕೊಡುವುದೆನ್ನುವುದು. ನಾವು ಅದನ್ನೇ ನಂಬಿಕೊಂಡು ಬಂದಿದ್ದೇವೆ. ನನ್ನ ಪ್ರಶ್ನೆ ಅದಲ್ಲ. ನೀವು ಗೆದ್ದು ತಂದು ನಿಮ್ಮ ತಮ್ಮನಿಗೆ ಒಪ್ಪಿಸ್ತಾ ಇದ್ದೀರಲ್ಲ, ಹೌದು, ಇದು ನನಗೆ ವಿಚಿತ್ರವಾಗಿ ಕಂಡದ್ದು. ಹೌದು, ಒಪ್ಪಿಕೊಳ್ಳುವುದು ಒಪ್ಪಿಕೊಳ್ಳದೇ ಇರುವುದು ಆಮೇಲೆ, ನೀವು ನನ್ನನ್ನ ಗೆದ್ದು ತಂದ ಮೇಲೆ ತಿರಸ್ಕರಿಸ್ತಾ ಇದ್ದೀರಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಚಂದ್ರವಂಶದ ಕೀರ್ತಿಯನ್ನ ಕೇಳಿದವಳು ನಾನು. ಒಬ್ಬರು ಗೆದ್ದು ತಂದು ಇನ್ನೊಬ್ಬರಿಗೆ ಕೊಟ್ಟದ್ದನ್ನ ನಾನು ಇದುವರೆಗೆ ಕೇಳಿದವಳಲ್ಲ. ನಿಮ್ಮ ತೋಳ್ತಿಕ್ಕಿಗೆ ಸಿಲುಕಬೇಕಾದಂತಹ ಹೆಣ್ಣನ್ನ ನಿಮ್ಮನ್ನ ತಮ್ಮನಿಗೆ ಒಪ್ಪಿಸುವುದು ಸರಿಯೇ? ಕಾರಣ ಏನು ಹೇಳಬಹುದಾ?